ಅಯ್ಯೋ ಬಿಸಿಲಿಗೆ ಕೊಡ ಇಲ್ಲೇ ಇಟ್ಟತ್ ನೋಡು. ಒಳಗೆ ಇಟ್ಟಿಲ್ಲ ನೆನಪಾಗೆ ಇಲ್ಲ ನೋಡು. ಹಿಂಗಾಗೆ ಕೊಡಪಾನ ಕೆಡ್ತಾವ ನೋಡು. ಒಳಗರ ದಾಸ್ ಮಾಡಿಡೋದು ಇಲ್ಲ, ನಾನು ಹಂಗೆ ಮಾಡ್ತೀನಿ. ಅವು ನಾನು ನೆನಪು ಮಾಡಿಡಂಗಿಲ್ಲ. ಮುಂದಿಂದು ಬಾಗ್ಲ ಎಲ್ಲ ಕಸ ಹೊಡೆದು ರಂಗೋಲಿ ನೀರದ ಹಾಕಿ ರಂಗೋಲಿ ಹಾಕೀನಿ. ಇದು ಹಿತ್ಲ ಒಟ್ಟು ಕಸ ಹೊಡ್ಕೊಂಡು ಒಳಗೆ ಹೋದ್ರಾತ ಅಂತ ಬಂದೆ. ನಮ್ಗಳ ಕರಿಬಿ ಯಾರು ಹಾಕ್ಯಾರಿಲ್ಲೇ ಹಿತ್ತಲ್ದಾಗ ಬಂದು ಬಾಜುಕ್ನ ಯಾರು ಹಾಕಿರ್ಬೇಕು. ರಮ್ಮ ಚಾ ಕುಡಿ ಅಂತ ಬಾ. ಬನ್ನಿ ನಿಲಾಕ ಇವತ್ತು ಹಿತ್ಲ ಕಸ ಹೊಡ್ಯಾಕತ್ ಬನ್ನಿ. ನಿಂದೆ ಹಾಕೋ ನಡಿ ಬನ್ನಿ ಅಕ್ಕ. ಇಲ್ಲಿ ಬಾ, ಚಾ ಒಲಿ ಮ್ಯಾಗ ಇಟ್ಟು ಬಂದೇನೆ ಆರ್ತತಿ. ಹಿಂದಗಡೆ ಹೊಡಿನಂತ ಆತನು ಹೊಡಿಲ್ಲ ನಾನು. ಆತಾಳಕ್ಕ ಅಲ್ಲಿ ಇಷ್ಟು ಹೊಡ್ಕೊಂತ ಬನ್ನಿ. ತಗೋ ಬಂದಿಡಿ, ಕೈ ತಗೊಂಬರ್ತೇನೆ. ನೋಡು ಬಾ ಆರ್ತದ ಚಾ ಅದು. ಹ್ಞೂ ಅಕ್ಕ ಬಂದೆ. ಕಸ ಹೊಡಿದಂಗಾರ ಆತು. ನೀರು ಕಾಯಕೋ ಇಟ್ಟೇವಿ, ನೀರು ಕಾಯ್ತಾವು. ಬಡ ಬಡ ಚಾ ಕುಡಿದು ಅವ್ವ ಇಡ್ಲಿ ಹಾಕ್ಯಾನಂತಂದ್ಲೆ ನೋಡ್ಬೇಕು. ಇದಕ್ಕೆ ಸಾಂಬಾರು ಹಾಕಿ ಮಾಡ್ತಾಳೆ, ನಾ ಮಾಡೋದಕ್ಕತೆ ನೋಡ್ತೇನೆ. ಹಸಿರು ಗಾಜಿನ ಬಳೆಗಳೇ ಚಾ ಇಟ್ಟ ಅಂತ ಹಾಕಿ ಹೊಕ್ಕೇನಿ. ಅಜ್ಜಿಗ ಅಮ್ಮಗೆ ಚಾ ಕೊಟ್ಟೆವನಿಲ್ಲ? ಕೊಟ್ಟೇನೆ ಬಿ, ಅಜ್ಜಿಗೂ ಕೊಟ್ಟೇನೆ, ಅಮ್ಮಗೂ ಕೊಟ್ಟೇನೆ. ಆ ಚಾ ರಮ್ಯ ಇಲ್ಲದ ಬರವಲ್ಲ ಚಾ ಕುಡ್ಯಾಕ. ಹಿತ್ಲ ಸ್ವಚ್ಛ ಮಾಡತ್ತಿದ್ಲಕ್ಕೆ ಹೇಳಿ ಬಂದೇನಿ. ರಮ್ಯಾ ಬಂದೆಕ್ಕ, ಬಂದೆ. ಕೈ ತಗೊಳಕತ್ತಿದ್ದೆ, ಬಂದೆ ಬೇವ ಸ್ವಚ್ಛ ಮಾಡತ್ತಿದ್ದೆ. ಹಿತ್ಲ ಅವು ಗಿಡದಾನ ಎಲಿ ಅದು ಭಾಳ ಬಿದ್ದಿದ್ವು, ಹಂಗಾಗಿ ಹಿತ್ಲ ಹರಿದಂಗಾಗಿತ್ತದ. ಅದಕ್ಕೆ ಮುಂದಿನ ಅಂಗಳ ಬಕ್ಲ ಕಸ ಹೊಡೆದು ರಂಗೋಲಿ ಹಾಕಿ ಹಿತ್ಲ ಸ್ವಚ್ಛ ಮಾಡಕತ್ತಿದ್ದು ನೋಡ್ರಿ. ಹೌದು ಭಾಳ ಹರಿವಿತ್ತದ. ನಾ ಹಿಂದೆ ಹೊಡಿತಿದ್ನಲ್ಲ. ಬಾ ಚಾ ಕುಡಿ, ಬಾ ಆರ್ತೈತಿ. ನಾಷ್ಟಕ್ಕ ನೀವು ಬರ್ತೀರಂತಂದು ಊರಾಗಿದ್ದ ಇದನ್ನು ಹಾಕಿದ್ನಿ ಬೇ, ಇಡ್ಲಿಗೆ ಹಾಕಿದ್ದೆ. ಇಡ್ಲಿ ಮತ್ತು ವಡಾ ಕೊಟ್ಟು ಇವನ್ನ ಉದ್ದಿನ ಬೇಳೆದ ನೆನಾಕಿದ್ದೆ. ಅಕ್ಕ ಇಡ್ಲಿ ವಡ ತಿಂತ ಜೀವದ ಅಂತೇಳಿ. ಹೌದಾ ನೀನು ಅಂದೆಲ್ಲ. ಆತು ಹಂಗಾರ ನಾನು ಇಲ್ಲೇ ಕುಂತು ಮಾಡಿಕೊಡ್ತೇನೆ. ಮತ್ತು ನೀ ಮಾಡ್ತೇನೆ ಮತ್ತು ಹೆಂಗೆ ಮಾಡ್ತೇನೆ ಹೊರಗಿಂದ ಇದನ್ನು ಮಾಡ್ಬರ್ತಲೆ. ಇದನ್ನು ಹಕ್ಕಿ ಸ್ವಚ್ಛ ಮಾಡಿ ಹಾಲು ಹಿಂಡಿ ಮತ್ತು ಅವ್ರು ನೀಲಮ್ಮರು ಬರ್ತಾರೆ ಮತ್ತು ಒಯ್ಯಾಕ ಹಾಲು ಒಯ್ಯಾಕ. ನೀವು ಒಳಗಿಂದ ಅಡುಗೆ ಮಾಡ್ಕೊತೀರಾ ಇಬ್ರು? ಹೋಗ್ಬೇವ, ನಾವು ಮಾಡ್ಕೋತೀವಿ. ನೀವು ಹೊರಗಿಂದ ಏನಾರ ಇದ್ರೆ ಮಾಡಿ ಹೋಗು. ನಾ ಇಲ್ಲೇ ಸಾಂಬಾರು ಚಟ್ನಿ ಇಡ್ಲಿ ವಡ ನಾವು ಮಾಡ್ತೀವಿ ತಗೋ. ಇವ ನೀನು ಅಲ್ಲೇ ಬ್ಯಾಸತ್ತು ಬಂದಿರ್ತೀವಿ ಮತ್ತು ಇಲ್ಲಿ ಕೆಲಸ ಹಚ್ಚೋದಾತು ನೋಡುವ. ನಿನ್ನೆ ಯಾರು ಬಿಡ್ಸಾರ ಬೇ, ಏನು ಅಡಿಗೆ ಏನು ಭಾಳ ಅನ್ನತನ ಮಾಡ್ತೀವಿ. ರಮ್ಯಾ ಅದಾಳ, ಏನು ಸಿಗ್ಲಾರ್ದು ಕೊಡ್ತಾ ತಗೋಕೆ ಸಾಮಾನು. ಅದು ಇಲ್ಲೇ ಕುಂತು ಮಾಡ್ತೇನೆ ನಾನು. ನೀವು ಹೊರಗಿನ ಕೆಲಸ ಮುಗಿಸ್ಕೊಂಬ. ಹ್ಞೂ ಅಷ್ಟು ಮಾಡ್ತೇನೆ ತಗೊಂಗಾರ ಮಾಡ್ಕೊರು ಜೋಡಾಗಿಬ್ರು. ಬರ್ತೇನೆ ನಾನು. ನಮಗೆ ವಡ ಗಿಡ ನಿಮ್ಮ ತಂಗೆ ಚಲೋ ಮಾಡೋದು. ನಮಗೆ ದುಂಡ ಹಂಗೆ ಬಿಡ್ತೇನೆ ನಾನು. ಆಕೆ ಚಲೋ ಮಾಡ್ತಾ ಅವಳು ರಮ್ಯಾ. ಎಲ್ಲ ಮಾಡಕಲ್ತಿ ಅಲ್ಲೇ ರಮ್ಯಾ? ಹ್ಞೂ ಮತ್ತು ಅಕ್ಕಗಳು ಬಂದಿರ್ತೀರಿ ಗಂಡನ ಮನೆಯಾಗಿದ್ದ, ಮತ್ತು ರುಚಿ ಮಾಡಿ ಹಾಕ್ಬೇಕಲ್ಲ ನಿಮ್ಗೆ. ನೋಡ್ಬೇವು ಆಕಿನ. ನಾನು ಸಾಂಬಾರಿಗೆ ಹೆಚ್ಚಿಕೊಟ್ಟು ಹೋಲಿನೂ ಅನಿಲ್ಲ. ಬ್ಯಾಡ್ ಹೋಗಿ ಬೇ, ನಾ ಎಲ್ಲ ಮಾಡ್ತೀನಿ ಹೋಗು. ಸಾಂಬಾರು ಅದೆಲ್ಲ ಮಾಡ್ತೀನಿ ತಗೋ. ನಾನೆಲ್ಲ ಹೆಚ್ಚಿ ಹಾಕಿ ಕಾಯಿಪಲ್ಲೆ ಅದಾವು, ನಾ ಮಾಡ್ತೀನಿ ಹೋಗು. ನೀ ಅಡುಗೆ ಮನೆ ಕಡೆ ಚಿಂತೆ ಬಿಡು, ನಾ ಮಾಡ್ತೀನಿ. ಇಲ್ಲ ನಿಮ್ಮ ತಂಗಿ ಎಲ್ಲ ಹೊರೆ ಮಾಡಕಲ್ತಾಳ ಈಗ ಅಡುಗೆನೂ ಕಲ್ತಾಳ. ನನಗಂಕರ ಒಂದು ಅರ್ಧ ಕೆಲಸ ಕಮ್ಮಿ ಆಗೈತೆ ನೋಡು. ಅಡುಗೆ ಮನೆ ಕಡೆ ಲಕ್ಷಣ ನನಗಂಕರ ಆಕಿನ ಮಾಡ್ಬಿಡ್ತಾವಡೆಲ್ಲ. ಬಿಡ್ಬೇಕು, ಕಲ್ತಿದ್ದು ಬಾ ಚಲೋ ಆತ. ಅಡುಗೆ ಚಲೋ ಮಾಡಕಲ್ತಾಳ ರಮ್ಯಾನಿಗೆಲ್ಲ ಚಲೋ ಮಾಡ್ತಾ. ಅಕ್ಕ ನೀನು ಸಾಂಬಾರು ಮಾಡ್ತೀನಕ್ಕ? ಮಾಡಲಿ ನಾನು ಮಾಡ್ತೀನಿ ಅಲ್ವಾ. ನಾನು ಕುಂತ ನೀನು ಸಾಮಾನು ಕೊಡು. ಅವನ್ನೆಲ್ಲ ಜೀರಿಗೆ ಸಾಸಿವೆ ಅದಷ್ಟು ನಾನು ಒಗ್ಗರಣೆ ಹಾಕ್ತೀನಿ. ಬಾಳೆ ಕುದಿಸಿಟ್ಟೀನಿ. ಹ್ಞೂ ಅಕ್ಕ ಬ್ಯಾಳೆ ಎಲ್ಲ ಕುದಿಸಿಟ್ಟೇನಿ. ಇದೇ ಈಚೆ ಕಡೆ ಇಡ್ಲಿಗೆ ಹಾಕಿಟ್ಬಿಡ್ಲಾಕ. ಮತ್ತು ಈಗ ಒಮ್ಮಕ್ಳೇ ಸುಡು ತಿನ್ನಾಕು ಬ್ಯಾಸ್ಗೆ ಐತಿ. ಹಾಗಾಗಿ ತೆಗೆದ್ವಿ ಅಂದ್ರೆ ಲೇಟ್ ಆಕತ್, ಮತ್ತು ಕಂಡಪಟ್ಟು ಹೊತ್ತಾಕತಿ. ಇಡ್ಲಿ ಹಾಕಿ ತೆಗೆದ್ಬಿಡೋಣಾಕ. ಹ್ಞೂ ನಾನು ಆಚೆ ಕಡೆ ಒಲಿ ಮ್ಯಾಗ ಇಡ್ಲಿ ಗಿಡ, ಈಚೆ ಕಡೆ ಸಾರು ಮಾಡ್ತೀನಿ. ಹಿಂದಾಗಡೆ ನಾಷ್ಟಕ್ಕೆ ಬಂದಂಗೆ ಇವನ್ನ ವಡ ಮಾಡಿ ಕರೆದು ಕೊಡೋಣಂತ. ನಾನು ಕುಂತು ಕರೆದು ಕೊಡ್ತೇನೆ. ಇಷ್ಟರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡು. ಚಟ್ನಿ ಮಾಡ್ತೀರಿ ಇಲ್ಲ? ಅಯ್ಯೋ ಚಟ್ನಿ ಬೇಕವ ಅಮ್ಮಗ ಅಜ್ಜಗ. ಸಾಂಬಾರು ಚಟ್ನಿ ಇಡ್ಲಿ ಇವತ್ತು ವಡ ಮಾಡಕತ್ತೇನೆ. ವಡ ಏನು ಭಾಳ ಮಾಡೋದಿಲ್ಲಕ್ಕ. ಅವ್ರ ಸಂಬಂಧ ಕರೆದಿದ್ದು ಬಾ ತಿನ್ನೋದಿಲ್ಲ ಅಂತೇಳಿ. ಇವತ್ತು ನೀನೇ ಬಂದಿದ್ದಲ್ಲ, ಹಾಗಾಗಿ ಊರಾಗಿದೆ ಜೀವದೆ ಎಲ್ಲ ವಡಾಕಂತಂದು ನಾನು ನಿನ್ನೆ ನೆನೆ ಹಾಕಿದ್ದೆ. ಇವನ್ನ ಉದ್ದಿನ ಬೇಳೆ ಅದೇ ಅದನ್ನು ಹಿತ್ತಲ್ದ ಪುದೀನ ಚಲೋ ಆಗೈತೆ ನೋಡ್ಲಿ ರಮ್ಮೆ. ಅನ್ನೋರು ತೊಂಬ ಇಲ್ಲ ಇದಕ್ಕೆ ಹಾಕೋಣ ಅಂತ ಚಟ್ನಿಗೆ. ಅದಕ್ಕೆ ಹರಿದಿಟ್ಟೇನಕ್ಕ, ಹರಿದು ತೊದೇನಿ ಹಾಕ್ತೀನಿ ಅಕ್ಕ. ನಾನು ಇದನ್ನು ಚಟ್ನಿ ಮಾಡ್ತೀನಿ ತಗೋ. ಅಕ್ಕ ಇಡ್ಲಿ ಆತಕ್ಕದು ತೆಗಿತೀನಿ. ತೆಗೆದು ಇದನ್ನು ನಾನು ನೋಡಿದೆ ಬೆಂದಾವ ಇಲ್ಲ ಅಂತಂದು ಬಾಯಿ ತೆಗದ್ನೆ. ಬೆಂದಾವಕ್ಕ ತೆಗೆದು ಇದನ್ನು ಮಾಡ್ಲಾಕ ಚಟ್ನಿಗೆ ಅದು ಒಗ್ಗರಣೆ ಹಾಕಿಡ್ತೇನಕ್ಕ. ರುಬ್ಬಿಟ್ಟತ್ತಲ್ಲ ಚಟ್ನಿ ಹಾಕಿಬಿಡ್ತೇನಕ್ಕ. ಅದನ್ನು ಎಣ್ಣೆ ಬಿಸಿ ಇಡೋಣ ನಂಗಾರ. ಹ್ಞೂ ಅಕ್ಕ ಮಾಡಿ ತೆಗೆದ್ಬಿಡೋಣ ತಗೋ ಅಕ್ಕ. ಈಗ ಇದು ಜಳಕಕ್ಕೆ ಒಬ್ಬೊಬ್ರು ಹೊಂಟಾರವ್ರು ಅಪ್ಪ ಅಜ್ಜ ಅವರು. ಆತಂದ್ರೆ ಬಡ ಬಡ ನಾಷ್ಟ ಕೊಟ್ಟು ನಾವು ಮಾಡೋಣ ಅಂತ. ಅವ್ನು ಎದಕ್ಕರ ತೆಗಿವ ಇಡ್ಲಿ ತೆಗೆದು ಇದನ್ನು ಮಾಡು ಹಾಕಿಡು ಒಂದು ಬುಟ್ಟಿಗೆ. ಎದಕ್ಕರ ತೆಗಿವನು ಸಾಂಬಾರು ಮಸ್ತ್ ವಾಸನೆ ಬರತ್ತೆ ನೋಡಕ್ಕ. ಭಾರಿ ಚಲೋ ಆಗೈತೆ ನೋಡು. ಕಮಲಕ್ಕ ಕಳಿಸಿದ್ಲೆ. ಕಮಲಕ್ಕ ಮಾಡ್ತಾಳೆ ಹಿಂಗೆ ಭಾರಿ ರುಚಿ ಮಾಡ್ತಾಳೆ. ಹಂಗಾಗಿ ನಾನು ಹಂಗೆ ಕಲ್ಕೊಂಡೇನಕ್ಕೆ ನಂಗೆ ಮಾಡಕ್ಕೆ. ಕಮಲಕ್ಕನು ಮಸ್ತ್ ಮಾಡ್ತಾಳ. ಅಡುಗೆ ಮಸ್ತ್ ಆಗತ್ತೆ ಅಕ್ಕ ಅಂದು. ಅಕ್ಕ ಚಟ್ನಿ ಇದು ರುಚಿ ನೋಡ ಹಂಗಾಗೈತಿ. ಭಾರಿ ರುಚಿ ಆಗೈತೆ ರಮ್ಮ. ಮಸ್ತ್ ಆಗೈತೆ ನೋಡು. ಪುದೀನಾದ ಹಾಕಿ ಎಲ್ಲ ಭಾಳ ಚಲೋ ಆಗೈತಿ. ಸಾರೇನು ಹೇಳ್ತೀನಕ್ಕ ಕುದತಾನೆ ಇಲ್ಲ ಇನ್ನು. ಇವು ಇನ್ನೂ ಕುದಿಲ್ ತಡಿ. ಸಾರು ಎಷ್ಟು ಕಳ ಕುದಿತೈತಲ್ಲ ಅಷ್ಟು ರುಚಿ ಬರ್ತೈತಿ. ಇರ್ಲಿ ಹೇಳದ ಚಿಕಡೆ ಬಲಿ ಅದಕ್ಕೆ ಏನ್ರ ಬೇಕನ್ನ ಮತ್ತೆ ಏನರ ಅಡುಗೆ ಇಡ್ತೀನಿ. ಇಲ್ಲ ಇಲ್ವಾ ಅಕ್ಕ ಈಗೇನಿಲ್ಲ. ಈಗ ಇಡ್ಲಿ ಮಾಡತ್ತಲ್ಲ ಮುಗಿತೀನಿ. ಒಮ್ಮೆ ಮಧ್ಯಾಹ್ನ ಏನಿಲ್ಲ ಹಂಗಾರೆ ಅದು ಸಾಂಬಾರು ಇದೆ ಅಲ್ಲಕ್ಕ. ಈಚೆ ಕಡೆ ಎಣ್ಣೆ ಕರೆಯಾಕೆ ಇಟ್ಬಿಡ ನಾ ವಡಾಕ. ಹ್ಞೂ ಇಟ್ಬಿಡು ಬಡ ಬಡ ಕರ ತೆಗಿನಂತ. ಕಾಲೇಜ್ ಮುಗಿತಾನೆ ರಮ್ಮ? ಇನ್ನೂ ಐತೆ ಮತ್ತು. ಈಗ ಎಕ್ಸಾಮ್ ಅದಾವಕ್ಕ. ಇನ್ನೊಂದು 2 ತಿಂಗಳಿಗೆ ಎಕ್ಸಾಮ್ ಮುಗಿದು ಅಂದ್ರೆ ಮುಗ್ದಂಗೆ ನೋಡಕ್ಕ. ಇನ್ನು ಮತ್ತು ಮುಂದೆ ಹಚ್ಚೋದಾಕತ್ತೆ. ಏನಪ್ಪ ಏನಂತಾನೆ ಏನ ಕೇಳ್ಬೇಕಕ್ಕ. ಇನ್ನು ಮತ್ತು ಮುಂದೆ ಎಲ್ಲಾರ ನೌಕರಿ ಸಿಕ್ಕರೆ ಹಿಂಗೆ ಹೋಗ್ಬೇಕಂತ ಮಾಡಿದಕ್ಕ. ಎಲ್ಲಾರ ಹೇಳಾಕದು ಈಗ ನೋಡ್ಬೇಕಕ್ಕ ಏನಾಕತ್ತೆ. ಆಡ್ಸು ಮಾಡಿ ನೀನು ಚಲೋ ಆಕತ್ತಗೋ. ಎಲ್ಲಾರ ಟೀಚರ್ ನೌಕರಿ ಜಗ್ ಕರಿತಿರ್ತಾರ. ನೋಡ್ಕೊತಿದ್ದು ಹಾಕು. ಖಾಲಿ ಕುಂದ್ರಕ್ಕೆ ಹೊಡ್ಬಾ ಇವಾಗ ಕಲತ್ತು. ಒಡಾಕ ಹಿಟ್ಟು ಗಟ್ಟೆ ಕಲಿಸಿ ಇಲ್ವಾ ಅಂದ್ರೆ ಚಂದಾಗಕ್ಕ ಊಟ. ಹ್ಞೂ ನೋಡಿಲ್ಲಕ್ಕ ಗಟ್ಟೆಗೈತಿಲ್ಲ. ಹ್ಞೂ ಗಟ್ಟೆಗೈತೆ ಮಸ್ತ್ ಗಟ್ಟೆಗೈತೆ.
ಇವ ರುಬ್ಬು ಮುಂದೆ ಮೆಣಸಿಕಾಯಿ ಬೀಜ ಇವು ಚಂದಂಗೆ ಉದ್ದಿನ ಬೇಳೆ ಸಣ್ಣ ಅಲಿಕಂದ್ರೆ ಎಣ್ಣೆ ಚಟ್ಟಪಟ್ಟು ಸಿಡ್ದ ಬಿಡ್ತಾವೆ ಟಬ್ ಟಬ್ ಅಂತೇಳಿ. ಹೌದ್ರಮ್ಮ ಸಿಡಿತಾವು ಬೀಜ ಇರ್ತಾವಲ್ಲ ಮೆಣಸಿಕಾಯಿ ಗನ ಇವು ಚಂದಾಗ ರುಬ್ಲಿಕ್ಕಂದ್ರೆ ಚಟ್ಪಟ್ ಎಣ್ಣೆ ಹಂಗೆ ಮಕ್ಕಕ್ಕೆ ಮಾರಿ ಕೂಡ ಸಿಡಿತಾವೆ. ಏನು ಬಿಸಿ ಆಗೈತೆ ನೋಡು ಹಾಕ್ಬಿಡು ಒಂದೊಂದು ವಡ ಬಿಟ್ಬಿಡು ಸಿಡಿತಾವ ನೋಡಿ ಹಿಡ್ದಷ್ಟು ಹಾಕ್ಬಿಡು ಬಡ ಬಿಡು. ಬಾಯಿಗೆ ದೊಡ್ಡದಿಟ್ಟೆನಕ್ಕ ಆರಾಮ್ ನಾಲ್ಕೈದು ಹಿಡಿತಾವೆ. ಇನ್ನೊಂದು ಚೂರು ಇಲ್ಲಿ ತಡಿರಮ್ಮೆ ಅಂದ್ರೆ ಇನ್ನೊಂದು ಚೂರು ಕೆಂಪಾಲಿ ಬೆಳ್ಳಗದಾವಲ್ಲ ಇನ್ನೊಂದು ಚೂರು ಕೆಂಪಾದ್ರೆ ಕುರು ಚೂಲು ಹಾಕೋ ತಡಿ. ಇನ್ನೊಂದು ಚೂರು ಬಿಡ್ಲಾಕ ಆಯ್ತು ಅಕ್ಕ. ನೀವು ಮಾಡ್ತೀರಿ ನಕಲ್ಲಿ ವಡ ಅವನ್ನ ವಡ ಕಡಿಮೆ ಯಾವಾಗಾರ ಮಾಡಿರ್ತೀವಿ. ಬಜ್ಜಿ ಭಾಳ ನಮ್ಮನೆ ಮಿರ್ಚಿ ಬಜ್ಜಿ ಜೀವದ ಭಾಳ ಅದಾರ ನಿಮ್ಮ ಮಾವ ದೊಡ್ಡ ಮಾವರದು. ಹಾಗಾಗಿ ಇದನ್ನು ಬಜ್ಜಿ ಮಿರ್ಚಿನ ನೋಡುವ ಸಂಜೆ ಹೊತ್ತಿಗೆ ಚಹಾ ಕೊಡೋ ಟೈಮಿಗೆ ಬಜ್ಜಿ ಮಿರ್ಚಿ ಇಂಥವು ಸಣ್ಣ ಉದ್ದಿನ ಬಜ್ಜಿ ಮಾಡ್ತಿದ್ವಲ್ಲ ನಾವು ಅಂಥವು ಭಾಳ ಮಾಡ್ತೀವಿ ನಾವು. ಇಂಥವು ಇದು ಜೋಳದ ವಡಿ ಇಂಥವು ಭಾಳ. ಹೌದಕ್ಕ ನಿಮ್ಮ ಮನೆ ಬಾ ಬಜ್ಜಿ ಅದು ಮಾಡ್ತೀರಿ ನೀವು. ಜೋಳದ ವಡಿನೂ ಚಲೋ ಮಾಡ್ತೀರಿ. ಊರಿಗೆ ಹೋಗೋರಾಗ ಒಂದಿನ ಮಾಡೋಣ ಅಂತಡಿ. ನಿಮ್ಮ ಮನೆ ಮಾಡ್ತಿರಲ್ಲ ಹಂಗೆ ಮಾಡಕ್ಕ ರುಚಿ ಮಾಡಿರ್ತೀರಿ ನೀವು. ಹ್ಞೂ ಅಷ್ಟ ಮಾಡಿದ್ರೆ ತಡಿ ಒಂದಿನ ಯಾವಾಗಾರ ಮಾಡೋಣ ನಾಷ್ಟಕ್ಕೆ. ಜಳಕ ತನಕ ನಿಂದು ಮಾಡಿದ್ನಿವ ನಾನು ಜಳಕ ಎದ್ದು ಕೂಡಲೇ ಒಳಗಿಂದ ನೀವು ಹೊರ ಕಸ ಹೊಡೆಯತ್ತಿದ್ದಲ್ಲ ಒಳಗಿನ ಹೊಡೆಯತ್ತಿಲ್ಲ ಮತ್ತೆ ಬಿಡಿಸಿ ಬಡ ಕಸ ಹೊಡೆದು ಕಲ್ಲು ಒರೆಸಿ ಜಳಕ ಮಾಡಿದ್ನಿವ. ನಮ್ಮ ಮನ್ಯಾಗ ಅಲ್ಲಿ ಜಳಕ ಮಾಡಿ ಚಾ ಕುಡಿತೀವಲ್ಲ ಹಂಗಾಗಿ ಅದ ರೂಢ ಬಿದ್ದುಬಿಟ್ಟೈತಿ ರಮ್ಮ. ರೂಢ ಆಯ್ತಿರನಕ್ಕ ಇಬ್ರು ನೀವು ಅಕ್ಕಾರ ಕಮಲಾಕ ನೀನು. ಹೊಲಕ್ಕೆ ಅದು ಹೋಗೋದಿದ್ರೆ 4 ಗಂಟೆ ಕೇಳ್ತೀವಿ. ಹಂಗೆ ಮನ್ಯಾಗ ಗಂಡ್ಮಕ್ಳು ಅಷ್ಟ ಹೊಲಕ್ಕೆ ಏನಾರು ಹೋಗೋದಿದ್ರೆ 5 ಗಂಟೆ ನೋಡುವ ತೀರ ಲೇಟ್ ಏನಿಲ್ಲ 5 ಗಂಟೆ. ಹೊಲಕ್ಕೆ ಹೋಗೋರಿದ್ರೆ ಮತ್ತೆ ಬುಟ್ಟಿ ಅದು ಕಟ್ಟೋದು ಇಲ್ಲಿ ಅಪ್ಪನು ಹೊಂಟ್ರೆ ನಾವು ದೌಡ ಎದ್ದಿರ್ತಾಕ ಆಕಿ 4 ಊರಿ ಇವ ನಿದ್ದಿನೇ ಇಲ್ಲ 4 ಊರಿ ನೋಡಿ ಎದ್ದ ಬಿಡ್ತಾಕ. ಅವು ಯಾವಾಗಿದ್ರು ರೂಢಿನೇ ಐತೆ ದೌಡ ಹೇಳ್ತಾವು. ತೆಗೆದು ಬಿಡ್ರ ಮ್ಯಾತ್ ಅಂದ್ರೆ ಅದೊಟ್ಟು ಅವನ ಕರೆದು ತೆಗೆದು ಬಿಡು ಬಡ ನಾಷ್ಟ ಕೊಟ್ಬಿಡು ಅಂತ ಹಾಕಿ ಎಲ್ಲರಿಗೂ. ಅಕ್ಕ ಆತು ಇನ್ನೊಂದು 5 ಹಾಕವು ಅವ್ನು ತೆಗೆದು ಇವತ್ತು ಹಾಕಿ ಇದು ಮಾಡ್ಬಿಡ್ತೇನೆ ತೆಗೆದು ಬಿಡ್ತೇನೆ ಅಕ್ಕ. ಆತಕ್ಕ ಇವತ್ತು ತೆಗೆದು ಇದು ಅಜ್ಜಂದು ಮುಂದೆ ಜಳಕ ಆಗೈತಕ್ಕ ಅಪ್ಪಂದು ಆಗೈತಿ ನಾಷ್ಟ ಕೊಟ್ಟು ಬಂದುಬಿಡ್ಲಾಕ ಮತ್ತು ನಾವು ಮಾಡಕ್ಕೆ ಬರ್ತೈತಕ್ಕ ಮತ್ತು ವಡ ಹರಿದ್ರೆ ರುಚಿ ಆಗೋದಿಲ್ಲ. ಹ್ಞೂ ತೊಂಬ ತಾಟ ಅದು ಹಾಕಿ ಕೊಡ್ತೇನೆ ಒಬ್ಬೊಬ್ಬರಿಗೆ ನಾಷ್ಟ ಹಾಕಿ ಕೊಟ್ಬಿಡು ನೀನು. ರಮ್ಯಾ ತೊಂಬರ್ಯವ ಅಜ್ಜ ಅಪ್ಪ ಕುಂತಾರ ನಾಷ್ಟ ತೊಂಬರ್ರಿ. ಹ್ಞೂ ಅಮ್ಮ ಎಲ್ಲ ತಯಾರಾಗೈತಿ ಇಲ್ಲೇ ತೊಂಬಂದ್ಬಿಡ್ಲ ಎಲ್ಲರೂ ಹಚ್ಕೊಂಡು. ಇದು ಜಳಕಾತನೇಮ್ಮ ನಿಂದು? ಜಳಕಾತ್ವ ನಂದು ಇಲ್ಲೇ ಎಲ್ಲ ತೊಂಬಂದ್ಬಿಡು ಮಾಡಿದ್ದು ಒಮ್ಮೆ ಇಷ್ಟು ಕುಂತ್ಬಿಡೋಣಂತೆ ಸೊಳ ಮಳ ಏನು ಮಾಡಿರಿ ನಾಷ್ಟಕ್ಕೆ? ಏಮ್ಮ ಹಾಕಿ ಬಂದ ಅಂತ ಇಡ್ಲಿ ವಡ ಮಾಡಿದ್ನಿ ಬೇ. ಇಡ್ಲಿ ವಡ ಮಾಡಿರೇನವ? ಹಾಕೊಂಬರ್ರಿ. ಹ್ಞೂ ಅಜ್ಜ ಹಾಕೊಂಬರ್ತೇನೆ. ಜಗ್ ಮಾಡಿ ಬಿಡುವ ರಮ್ಯ ನಾಷ್ಟನ. ಅಕ್ಕ ಅಜ್ಜಿ ಅದಾಳಪ್ಪ ಇಡ್ಲಿ ವಡಾಕ ಅಂಕರ ಭಾಜಿ ಅಲ್ಲ ಹಾಗಾಗಿ ನಿನ್ನೆ ಎಲ್ಲ ಇದು ಮಾಡಿದ್ದೆ ನೆನೆ ಹಾಕಿದ್ನಿ ಹಾಗಾಗಿ ಇವತ್ತು ಮಾಡಿ ನೋಡಪ್ಪ. ಅಜ್ಜ ತಗೋ ಅಪ್ಪ ತಗೋ ಅಮ್ಮ ತಗೋಬೇ ನೀನು. ಚಲೋ ಆಗೈತವ ಎಲ್ಲ ಚಲೋ ಆಗೈತೆ ನೋಡು ಭಾರಿ ಚಲೋ ಆಗೈತಿ ನಾಷ್ಟ. ಅಮ್ಮ ಹೆಂಗಾಗಿತ್ತು ನಾಷ್ಟ? ಚಲೋ ಆಗಿತ್ತವ ನಾಷ್ಟ. ವಡಾನೇ ಚಲೋ ಆಗೈತಿ ಸಾರು ಚಟ್ನಿ ಇಡ್ಲಿ ಎಲ್ಲ ಚಲೋ ಆಗ್ಯಾವ. ನೀವು ನಾಷ್ಟ ಹಾಕೋಬೇಕಿಲ್ವಾ ನಿಮ್ಮ ಅವನ ಬಕ್ನಿ ಕರೆದು ಬಿಡ್ರಿ ಆರ್ತವು ಮತ್ತು ಇಡ್ಲಿ ಅದು ಇರ್ಲಿ ತಡಿ ಅಮ್ಮ ಮತ್ತು ಅಪ್ಪಂದು ಅಜ್ಜಂದು ಆಗುತ್ತೆ ನಾವು ನಾಷ್ಟ ಮಾಡೋದಿಲ್ಲ ಅವ್ರದ್ದು ಆದ್ಮೇಲೆ ಕರಿತೀನಿ ಜಾಕಕ್ಕೆ ಹೋಗ್ಯಾವ ಬಂದ್ಲಂದ್ರೆ ಮಾಡ್ತೀವಿ ನಾಷ್ಟ ನೀವು ಮಾಡ್ರಿ. ನಮ್ಮ ಇಡ್ಲಿ ಕೇಳ ಅಪ್ಪಗ ಅಜ್ಜಗ ಅಮ್ಮಗ ಎಡ ಹಾಕ್ಬಾರಮ್ಮ ನಂಗೆ ಇಡ್ಲಿ ಮತ್ತು ನೋಡ್ತೇನೆ ಬೇಕಂದ್ರೆ ಹಾಕಿಸ್ಕೋತೇನೆ. ಹ್ಞೂ ಯಪ್ಪ ಹಿಡಿ ಒಂದೇ ಹಾಕ್ಬೇಕಿಲ್ವಾ ನನಗೆ ಇಡ್ಲಿನ? ತಿನ್ನಜ್ಜ ಅದೇಟ್ ಐತಿ ತಗೋ ಭಾಳ ಏನಿಲ್ಲ ಸಣ್ಣ ಮಾಡೇನಿ ಇಡ್ಲಿ ತಿನ್ನು. ಚಟ್ನಿ ಸಾಂಬಾರು ಕೇಳ ರಮ್ಯ ಐತಾಳಕ ಹಾಕೇನಿ ಸಾರು ಚಟ್ನಿ ಎಲ್ಲ ಹಾಕೇನ ಇಡ್ಲಿ ವಡ ಎಲ್ಲ ಅದಾವ ಇಲ್ಲಿ. ಯಪ್ಪ ಇನ್ನೊಂದು ಇಡ್ಲಿ ಹಾಕೋರೆ ಸಾಕು ಮಗಳ ಸಾಕು. ಅಜ್ಜ ನಿಂಗೇನು ಹಾಕ್ಲಿ ಅಮ್ಮ ನಿಂಗೆ? ಬೇಡವಾ ಇನ್ನೂ ನೋಡಿ ಇಡ್ಲಿ ಹಾಕಿದ್ವಿ ಇನ್ನೂ ಹಂಗದವು ಸಾಕವ ಏನು ಬೇಡ. ಹಂಗೂ ಬೇಡವ ರಮ್ಯ ಸಾಕೆಲ್ಲ ಐತಿ ನೀವು ನಾಷ್ಟ ಮಾಡಿಬಿಡ್ರಿ ಅವ್ನು ಕರೆದು ಬಾ ಆರ್ತವು ಇಡ್ಲಿ ಇದು ತಿಂದ್ಬಿಡ್ರಿ ಬಾ ನೀವು. ಹ್ಞೂ ಅಮ್ಮ ನಿಮ್ದು ಆದ ಕೂಡಲೇ ನಾವು ತಿಂತೇವೆ. ಯಪ್ಪ ಇಲ್ಲೇ ಹೊಲತನ ಹೋಗ್ತೇನಪ್ಪ ನಾನು. ಹ್ಞೂನ್ಪ ನಡಿ ನಾನು ಬರ್ತೇನೆ ಮನ್ಯಾಗ ಕುಂತಾರೆ ಏನು ಮಾಡೋದು ಬೇಸರಕತಿ ನಡಿ ನಾನು ಬರ್ತೀನಿ. ಅಡಿಕೆ ಕುಟ್ಟಿಟ್ಟಿನ ರಮ್ಯ ಜಡ್ಜಿಡ ಅಂದಿದ್ನ ನಿನ್ನೆ. ಇಲ್ಲಮ್ಮ ಮರತ್ನ್ಯಾ ಈಗ ನಾಷ್ಟ ಮಾಡಿ ಕೊಡ್ತೇನೆ ತಡಿ ಅಡಿಕೆ ಪುಡಿ ಬೇಕಾ ನಿಂಗೆ ಕೊಡ್ತೇನೆ ತಡಿ. ಹ್ಞೂ ಹಲ್ಲು ಗಟ್ಟಿಲ್ಲ ಅಡಿಕೆ ತಿನ್ನಾಕ ಅವ್ರು ಪುಡಿ ಇದ್ರ ಎಲ್ಯಾಗ ತಿನ್ನಾಕ ಗಾಮಕ್ಕವಂತ. ನಾಷ್ಟ ಆತಾವ ಅಪ್ಪಂದು ಅಜ್ಜಂದು ಅತ್ತಿಯರ ನಿಮ್ಮ ನಾಷ್ಟ ಆತ ರೀ? ಹ್ಞೂ ಆತು ನೀವು ಮಾಡಿಬಿಡ್ಬಾರವ ನಾಷ್ಟ ಆರ್ತತಿ ಅವು ಹುಡುಗರು ಕುಂತಾವು ಬಡ ಮಾಡ್ಬಾ ಪೂರ ಒಳಗಿಂದ ಮಾಡ್ಕೊಂತಿತ್ತು ಯವ ನೀವು ಹೊರಗಿಂದ ಮಾಡ್ಬಿಡ ಅಂತಂದ್ರೆ ರೀತಿಯರ ಹಾಗಾಗಿ ಹಾಕಿ ಸ್ವಚ್ಛ ಮಾಡೋದು ಮತ್ತು ಅವ್ನ ಹಾಲು ಅದು ಹಿಂಡಿ ಮತ್ತು ಕೊಡ್ಬೇಕಲ್ರಿ 2 ಮನೆ ಮತ್ತು ಹಾಲು ಹಾಕಿಸ್ಕೊಂಡು ಹೋಗ್ರ ಅವ್ರು ಬಂದು ಹಾಗಾಗಿ ಹೊರಗೆ ಹೋಗಿ ನೋಡಿರ್ತೀರ ಅದಕ್ಕೆ ದೊಡ್ಡ ಹೊರೆ ಆಯ್ತು ನೋಡ್ರಿ ಎಲ್ಲ. ಹ್ಞೂ ಜೋಡಾಗ್ಯಾರ ಅಕ್ಕ ತಂಗಿ ಇಬ್ರು ಹೊರಕ್ಕೆ ಮಾಡ್ಕೋತಾರ ಆಳವ್ರು. ಯವ ಹೆಂಗಾಗೈತಿ ಚಟ್ನಿ ಅಕ್ಕ ಇದನ್ನ ಸಾಂಬಾರು ಮಾಡಿ ಅವ್ರು ಹೆಂಗಾಗೈತಿ? ಅಯ್ಯ ಎಲ್ಲ ಚಲೋ ಆಗೈತೆ ಹೋಟೆಲ್ ನೆನಸುವಂಗಿಲ್ಲ ಅಂತ ಚಲೋ ಆಗೈತೆ ನೋಡಿ ಅಕ್ಕ ತಂಗಿ ಇಬ್ರು ಸೇರಿ ಎಷ್ಟು ಚಲೋ ಮಾಡಿರಿ ನೋಡಿ ಇಡ್ಲಿ ವಡ ಚಟ್ನಿ ಸಾಂಬಾರು ಎಲ್ಲ ಚಲೋ ಆಗೈತಿ. ನಮ್ಮ ರಮ್ಯಾವನು ಎಲ್ಲ ಕಲ್ತ ಅಡುಗೆ ಮಾಡಕ್ಕೆ ಚಿಂತೆ ಬಿಡ್ತು ನೋಡುವ ನೀಲ್ಲ ನಿಮ್ಮ ತಂಗಿ ಎಲ್ಲ ಮಾಡಕತ್ತ. ಹ್ಞೂ ಅಮ್ಮ ಮಾಡಲಿ ಬಡ ಲಗ್ನ ಮಾಡ್ಕೊಡೋಣ ಅಂತಕಿನ್ನು. ಲಗ್ನ ಮಾಡ್ತಾರಂತ ನಾನು ನೌಕರಿ ಮಾಡ್ತೀನಿ ಅವು ಆಮೇಲೆ ನೋಡೋದು ಮುಂದೆ. ಶಾಕಿಲ್ಲ ನೀವು ಒಟ್ಟು ನಾ ಏನು ಒಲ್ಲಿವ ಅಮ್ಮಗೆ ಬೇಕನ್ನ ನೋಡ್ರಿ ನಾವು ಅಲ್ಲಿ ಬಿಡು ಶಕಿನೇ ಐತಿ ಒಲ್ಲಿ ಬಿಡು ಈಗ ಸುಡೋದು ಸಾಂಬಾರು ಇವನು ಇಡ್ಲಿ ತಿಂದ್ವಲ್ಲ ಅಮ್ಮ ಮಾಡ್ಕೊಂಬರ್ಲಂತ ಚಾ ನಿನ್ಗೆ ಒಟ್ಟು ಸಪ್ಪಂದು ಒಲ್ಲಿ ಬಿಡುವ ನಾನು ನನಗೆ ಒಟ್ಟು ಅಡಿಕೆ ಪುಡಿ ಕೊಟ್ಕೊಡೆ ಅವ ಬೇ ಕೊಟ್ಕೊಡ್ತೇನೆ ತಗೋ.
ನಾ ತವ್ರ ಮನೆ ಬಂದಿದ್ನಲ್ರಿ ಹಾಗಾಗಿ ಇಲ್ಲಿ ಕತೆಗಳನ್ನು ಹಾಕಾಕತ್ತೇನೆ ರೀ. ನೋಡ್ರಿ ಈಗ ನೀಲಾನ ತವ್ರ ಮನಿದ ಕತೆಗಳನ್ನು ಹಾಕಾಕತ್ತೇನೆ ರೀ. ನನ್ನ ತವ್ರ ಮನಿದ ಹೆಂಗೆ ಅನ್ಸಾಕತ್ತೈತಿ ನಿಮ್ಗೆ, ನಮ್ಮ ಕುಟುಂಬನ ಪರಿಚಯ ಮಾಡಾತೇನೆ, ಇಲ್ಲಿ ಜೀವನ ಶೈಲಿ ಹೆಂಗಿರ್ತೈತೆ ಅಂತಂದು ತೋರ್ಸಾಕತ್ತೇನೆ ರೀ. ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಇದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಬೇಕು ರೀ. ಮತ್ತು ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಇವತ್ತಿನ ಕತೆ ಸಂಕ್ಷಿಪ್ತ ನಮ್ಮ ತವ್ರ ಮನಿದ್ದು ಹಾಕೇನ್ರಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.